ಇಲ್ಲಿ ನೋಡಿ ತೋರ್ಸಲ್ಲ. ಇಲ್ಲ ಇದು 2 ಗೆರೆ ಬಂದಿಲ್ಲ ಅಲ್ಲಿ ಡಾಟ್ ಇದು ಚಕಡಿ ದಾರಿ ಐತಿ. ಕೊಡಾಕತ್ತೀವಿ 20 ಫುಟ್ ರಸ್ತೆ ಅದ. ನಕ್ಷೆ ಒಳಗೆ ಇತ್ತಂದ್ರೆ ಇದು ಕನ್ಸಿಡರ್ ಆಸ್ ईटी न्यूज में आप सभी दर्शकों का स्वागत है। मैं हूं आपके साथ मुबीना। ರಾಜ್ಯದ ರೈತರಿಗೆ ಜಮೀನಿಗೆ ಹೋಗಲಿಕ್ಕೆ ತುಂಬಾ ಕಷ್ಟ ಆಗಿದೆ. ನಕ್ಷೆಯಲ್ಲಿ ದಾರಿ ಗುರ್ತಿದ್ರೆ ನೀವು ಹಾಯ್ದು ಹೋಗ್ರಿ, ಇಲ್ಲ ಕೋರ್ಟ್ಗೆ ಹೋಗಿ ಆದೇಶ ಮಾಡ್ಕೊಂಬರ ತಿಕ್ಕೊಂಡು ಬಹುತೇಕ ರೈತರು ತಕರಾರು ಮಾಡ್ತಾರ. ಇದೇ ವಿಷಯದಾಗ ನಾವು ಅಖಂಡ ಕರ್ನಾಟಕ ರೈತ ಸಂಘದಿಂದ 10-12 ವರ್ಷ ಮೇಲ್ಪಟ್ಟು ನಾವು ಹೋರಾಟ ಮಾಡಿ ಸರ್ಕಾರ ಗಮನಕ್ಕೆ ತಂದೆವು. ಅವಾಗ ಸರ್ಕಾರ ಕಾಟಾಚಾರಕ್ಕೆ ಏನೋ ಇವ್ರು ಹಾಳಾಗಿ ಹೋಗ್ಲಿ ಏನೋ ಒಂದು ಮುಗಿತು ಪರ್ಸ ಮಾಡಿ ಕಳಿಸ್ಬಿಟ್ಟಂತ ತಿಳ್ಕೊಂಡು ಈಗಿನ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಒಂದು ಸುತ್ತೋಲೆ ಹೊಡಿಸಿದ್ರು. ಸುತ್ತೋಲೆ ಏನದ ತಹಸೀಲ್ದಾರರು ಸುತ್ತೋಲೆ ಸರಿ ಇಲ್ಲ, ಅದು ಕೇವಲ ನಕ್ಷೆಯಲ್ಲಿ ದಾರಿ ಗುರ್ತಿದ್ರೆ ಮಾತ್ರ ಮಾಡಿ ಕೊಡತ್ತ ಸುತ್ತೋಲೆ ಆಗ ತಿಳ್ಕೊಂಡು ಅವ್ರು ಹೇಳಕತ್ತಾರ. ಆಯ್ತಪ್ಪ, ಸರ್ಕಾರ ಸುತ್ತೋಲೆ ಪ್ರಕಾರ ನೀವು ನಕ್ಷೆ ದಾರಿ ಅದಲ್ಲ, ಮತ್ ನಕ್ಷೆ ದಾರಿ ಇದ್ದು ಮಾಡಿ ಕೊಡ್ರಿ, ಅದನ್ನ ಯಾಕೆ ಮಾಡ್ಕೊಡಕ್ತಾರ ಇಲ್ಲಿ ನೀವು? ಈ ತಿಕೋಟ ತಾಲೂಕಿನ ತಾಜ್ಪುರ ಗ್ರಾಮದ ಒಬ್ಬ ರೈತನಿಗೆ ಇನ್ನೊಬ್ಬ ರೈತ ದಾರಿ ಕೊಡಾಕ್ತಾ ಇರಲಿಲ್ಲ. ಯಾವ್ದು ಸರ್ ನಕ್ಷೆ ಒಳಗ ದಾರಿ ಗುರ್ತು ಕ್ಲಿಯರ್ ಅದ, ಬಂಡಿ ದಾರಿ ಅದ. ಮತ್ತೆ ಏನು ನಕ್ಷೆ ಏನ ರೈತ ಮನ್ಯಾಗ ತಯಾರು ಮಾಡ್ಯಾನ, ಸರ್ವೆ ಇಲಾಖೆಯವ್ರು ಮಾಡಿ ಕೊಟ್ಟಿದ್ದಾರೆ. ಇವನ ಎತ್ತಿನ ಗಾಡಿ ದಾರಿ ಐತೆ ತಿಳ್ಕೊಂಡು ಮತ್ತೆ ಮೇಲಾಗಿನೂ ಕೂಡ ರೈತ ಕೋರ್ಟ್ಗೆ ಈಗಾಗಲೇ ನ್ಯಾಯಾಲಯದಲ್ಲಿ ಕೂಡ ಸ್ಪಷ್ಟವಾದಂತ ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಮುಂದಿನ ಆದೇಶದವರೆಗೂ ಅವರು ಕೃಷಿ ಚಟುವಟಿಕೆಗಳಿಗೆ ಯಾವುದೇ ಕೃಷಿ ಸಲಕರಣೆಗಳನ್ನ ಎತ್ತಿನ ಬಂಡಿ ತೆಗೆದುಕೊಂಡು ಹೋಗ್ಲಿಕ್ಕೆ ಯಾವುದೇ ರೀತಿ ಅಬ್ಸ್ಟ್ರಕ್ಷನ್ ಮಾಡಬಾರ್ದು, ಅಂದ್ರೆ ಅಡತಡೆ ಮಾಡಬಹುದು ತಿಳ್ಕೊಂಡು ಹೇಳಿ ಸ್ಪಷ್ಟವಾದಂತ ನಿರ್ದೇಶನ ಕೊಟ್ಟಿದ್ದಾರೆ. ಮತ್ತೆ ಇಷ್ಟಿದ್ರು ಕೂಡ ತಹಸೀಲ್ದಾರ್ಗಳು ದಾರಿ ಮಾಡಿಕೊಳ್ಳಿಲ್ಲಪ್ಪ ಅಂತಂದ್ರ ಮತ್ತೆ ಇವ್ರದ್ದು ಏನ್ ಅವಶ್ಯಕತೆ ಕಂದಾಯ ಇಲಾಖೆಯವ್ರದ್ದು? ಮತ್ತೆ PSI ಬರ್ಬೇಕ್ರಿ, ನಾವು ಹೋರ್ ಜಗಳ ತೆಗಿತಾರ, ತಹಸೀಲ್ದಾರ್ ಹೊಡಿತಾರ. ಮತ್ ತಹಸೀಲ್ದಾರ್ ಪರಿಸ್ಥಿತಿ, ಪೊಲೀಸ್ ಇಲಾಖೆಯ ಪರಿಸ್ಥಿತಿ ಹೆಂಗೆ ಅಂದ್ರ ಮತ್ತೊಂದು ದಾರಿ ಬೇಕಂದ್ರೆ ರೈತರು ಸುಮ್ಬಿಡ್ತಾರ ಅವ್ರು. ಅಂದ್ರ ಸರ್ಕಾರ ಕುಂಡೆ ದಮ್ ಇಲ್ಲ ಅನ್ನಂಗೈತಲ್ಲ ಒಬ್ಬ ರೈತನ ಮನಸ್ಸು. ಯಾವ ರೈತರು ಕೊಡಲ್ಲ ಅಂತಾನ ನಕ್ಷೆ ದಾರಿ ಅಪ್ಪ ಮುಕ್ಳಿ ಮಲದ್ದು ತೊಗೊಂಬರ್ರವನ್ನ ಆ ಕೆಲಸ ಮಾಡ್ರಿ. ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಜಿಲ್ಲಾಡಳಿತ ಮಾಡೋದು ಮಲ್ಕೊಂಡದ ಜಿಲ್ಲಾಡಳಿತ. ಒಬ್ಬ ತಹಸೀಲ್ದಾರ್ಗೆ ಹೇಗಿಂದ PSI SP ಹೇಳಿ ಒಬ್ಬ ರೈತ ಹಿಡ್ಕೊಂಬರ ಮಗನ ನಕ್ಷದ ದಾರಿ ಅದ, ಸುಮ್ಮನೆ ಹುಂಡಿ ಮುಚ್ಚುವ ದಾರಿ ಕೊಡ ಮಗನೇ ವಾದ ಒಳಗೆ ಆಗ್ತದೆ ತಿಳ್ಕೊಂಡು ಒಂದು ಖಡಕಾಗಿ ಹೇಳಿದ್ರೆ ಒಂದು ಭಯ ಇರ್ತದೆ, ಸುಮ್ಮನೆ ಇರ್ತಾರ ಅವ್ರು. ಅದನ್ನ ಬಿಟ್ಟು ನಾವು ಕೊಡಲಾಗೇನ್ರಿ ತಿಳ್ಕೊಂಡು ರೈತ ಹೋದಾಡ್ಸ ಸುಮ್ಮನೆ ನಿಂದಿರ್ತಾರ. ಅಂದ ಇದು ಏನಿದು ಅಂದ್ರೆ ಏನ್ ತಾಕತ್ತಿಲ್ಲ ಅಂತ ಎಲ್ಲ ನರಸತ್ತವನ ಐತಿಲ್ಲ ಇಲ್ಲ ಎಲ್ಲ ಇಲಾಖೆಯವರು ಏನು ಉಳಿದಿಲ್ಲ. ನಿಮ್ದು ಏನ್ ಅವಶ್ಯಕತೆ ಹಂಗಾರ ಬಾಗ್ನ ಹಾಕ್ಬಿಡ್ರಿ, ಕಂದಾಯ ಇಲಾಖೆನ ಮುಚ್ಚಿ ಹೋಗ್ಬಿಡ್ರಿ, ಹೊಡೆದಾಡ ಸಾಲಕ್ ಅವ್ರವ್ರು. ಇದು ತಮಗ್ ಬೇಕಾದ ಎಲ್ಲ ಮಾಡ್ತೀರಿ ನೀವು. ಈಗ ಯಾವನಪ್ಪ ಇಂಡಸ್ಟ್ರಿಯಲ್ ಮಾಡ್ತಾನಪ್ಪ ಅಂತಂದ್ರ ರೈತರಿಗೆ ಹೇಳೋದಕ್ಕೆ ಭೂಮಿ ಪರಿಸ್ಥಿತಿ. ಈ ದಾರಿ ವಿಷಯ ಕೇಳಿದ್ರೆ ಖಾಸಗಿ ದಾರಿ ಆಕೈತಿ, ಖಾಸಗಿ ಜಮೀನ್ ಹಾಕೋ ರೈತನ ವೈಯಕ್ತಿಕ ಅದ, ಅಲ್ಲಂಗ ಮಾಡ ಬರತ್ತೆ. ಇಡೀ ಹೊಲ ನುಂಗ್ಲಾಗ್ತಾ ಇರಲ್ಲ. ಇದೇ ಶಾಮನು ಶಿವಶಂಕರಪ್ಪ ಅಂತ ಹೇಳಿ ಫ್ಯಾಕ್ಟ್ರಿ ತಯಾರು ಮಾಡತ್ತಾನ, ಒಬ್ಬ ರೈತರು ನೋಟಿಸ್ ಕಳಿಸಿರಿ, ಅವನಿಗೆ ಪರಿಹಾರನೂ ಇಲ್ಲ. ಕೇಳಿದ ತಕ್ಷಣ ಅವ್ನ ಹಂಚಿಕೆ ಹಾಕಿ ಈ ಪೆಸನು ಕೊಡಂಗಿಲ್ಲ, ಅವ್ನು ಹಂಗಿದ್ರೆ ತಿಳ್ಕೊಂಡು ಹಂಚಿಕೆ ಹಾಕ್ತಾರೆ. ಮತ್ತೆ ಈ ವಿಷಯ ದಾರಿ ಮಾಡಿ ಕೊಡಕ್ಕಾಗತ್ತೆ ನಿಮಗೆ ಬೇಕಾದ್ರೆ ದಬ್ಬಾಳಿಕೆ ಮಾಡಿ ತಗೋತೀರಿ. ಒಬ್ಬ ರೈತ ದಾರಿ ಕೊಡಂಗಿಲ್ಲಪ್ಪ ಅಂದಾಗ ಅವಾಗ ರೈತರ ಖಾಸಗಿ ದಾರಿ ಜಮೀನು ಹೆಂಗ್ ಕೊಡ್ಸಕತ್ತ ಅಲ್ಲಿ ಹೇಳ್ತೀರಿ. ಅದು ಇಬ್ಬರಿಗೆ ನೀತಿ ಅನುಸರಿಸಕತ್ತೀರಿ ನೀವು ಸರ್ಕಾರ ಉದ್ದೇಶಪೂರ್ವಕವಾಗಿ. ಅಂದ್ರೆ ರೈತರ ಜೊತೆಗೆ ಹುಡುಗಾಟಿಗೆ ಆಡೋದು, ಮೋಸ ನೋಡಕತ್ತೀರಿ ನೀವು. ದಿನನಿತ್ಯ ಹಳ್ಳಿ ಹೊಡೆದಾಟ ರೈತರ ಮಧ್ಯೆ ಕೆಲವೊಂದು ಭಾಗದಲ್ಲಿ ಮರಳುವಂತ ಉದಾಹರಣೆಗಳದಾವ್ ಸಾಕಷ್ಟು. ಮತ್ ಜಮೀನು ಬೀಳಬೇಕಪ್ಪ ರೈತ ಕೂತ್ಕೊಂಡು ಬದುಕೋದು ಹೆಂಗ? ನಿಮ್ಮ ದಾರಿ ಮಾಡಿಕೊಡುವಂತ ತಾಕತ್ ನಿಮ್ಮ ಸರ್ಕಾರಕ್ಕೆ ಇರ್ಲಿಲ್ಲ ಅಂದ್ರ ಒಬ್ಬ ರೈತನಿಗೆ ಜಮೀನು ಎಷ್ಟು ಇರ್ತದೋ ಪ್ರತಿ ವರ್ಷ ಎಷ್ಟು ಬೆಳಿತಾನ ಅದ್ರ ಎಷ್ಟು ಉತ್ಪನ್ನ ಬರ್ತದ ಅಷ್ಟು ಪರಿಹಾರ ಕೊಡ್ರೆ ಜಮೀನ್ ನೀವೇ ಸರ್ಕಾರ ತಗೋರಿ. ನಮ್ಮ ಅವಶ್ಯಕತೆ ಇಲ್ಲ ಹೊಲಕ್ ಹೋಗೋದು. ದಾರಿ ಇಲ್ಲಪ್ಪ ನಾವು ಮಾಡೋದೇನು ಇಲ್ಲಪ್ಪ ಅಂದ್ರೆ 10 ಮಂದಿ ರೈತರು ಕೂಡ ಒಂದು ಹೆಲಿಕಾಪ್ಟರ್ ಕೊಡ್ಸ್ಕೊಡ್ರಿ, ಹೋಗಿ ಹೊಲ ಗಿಳಿಸಿ ಅಲ್ಲೇ ತಗೊಂಡು ಹೋಗ್ಲಕ್ಕ ದೊಡ್ಡ ಹೆಲಿಕಾಪ್ಟರ್, ಎತ್ತಿನ ಗಾಡಿ ಎತ್ತ ಏನ್ ಕೃಷಿ ಸಂಪಟ ಸಲಕರಣೆಗಳು ಎತ್ಕೊಂಡು ಹಾಕೊಂಡು ಹೋಗ್ಲಕ್ಕ ಒಂದು ಹೆಲಿಕಾಪ್ಟರ್ ಮಾಡಿಸ್ಕೊಡ್ರಿ. ಇಷ್ಟು ನಿಮ್ಗೆ ಏನೋ ಕನಿಷ್ಠ ಪ್ರಜ್ಞೆ ಇಲ್ಲ ಅಂದ್ರೆ ಹೆಂಗ್ರೆ ಆಡಳಿತ ಮಾಡ್ತೀರಿ ನೀವು? ಕೇವಲ ಅಧಿಕಾರ ತಗೊಂಡಿದ್ರೆ ನೀವು ಬರೀ ಖರ್ಚಾಟ ಲೂಟಿ ಮಾಡೋದು, ಅವ್ರ ಪುಟ್ಟರ್ನು ಇವ್ರ ಪುಟ್ರನು ಇದನ್ನೇ ಆಪಾದನೆ ಕೊಡಕ್ಕೆ ನೀವು ಅಧಿಕಾರಕ್ಕೆ ಹೋಗಿರಿ. ನೀವು ರೈತರು, ಈ ದೇಶ ರೈತರ ಪರಿಸ್ಥಿತಿ ಏನಾಗ್ಯದ, ನಮ್ಗೆ ಯಾಕೆ ಆಯ್ಕೆ ಮಾಡಿ ಕಳ್ಸ್ಯಾರ, ನಮ್ದು ಕರ್ತವ್ಯ ಅನ್ನೋದು ಸ್ವಲ್ಪ ಮಾನ ಮರಿ ರೈತ ನಿಮ್ಮ ಹತ್ರ. ರೊಚ್ಚ ವೈದ್ಯದ ರಾಜ್ಯದ ಜನರು ಹುಷಾರಿನ ಮುಂದೆ ನಾವು ಏನು ಇಲ್ಲಿವರೆಗೆ ಸಮಾಧಾನ ಹೋರಾಟ ಮಾಡಿದೆವು, ಇನ್ನು ಬೇರೆ ಚೂರು ಬಡಿತ ಹೋರಾಟ ಹಿಂದೇನ ನಾವು ವಕಫ್ ಬೋರ್ಡ್ ಸಲುವಾಗಿ ಜಿಲ್ಲಾಡಳಿತ ದಿಗ್ಬಂಧನ ಮಾಡಿದೇವಲ್ಲ, ಈ ದಾರಿ ವಿಷಯ ಕೂಡ 1000 ರೈತರು ತಂದು ಮಾನ್ಯ ಜಿಲ್ಲಾಡಳಿತ ಕಚೇರಿಯನ್ನು ನಾವು ದಿಗ್ಬಂಧನ ಹಾಕಿ ಹೋರಾಟ ಮಾಡ್ಬೇಕಾಗ್ತದ. ಅದಕ್ಕೆ ಅವಕಾಶ ಕೊಡದೇನೆ ಕಂದಾಯ ಸಚಿವರು ಇದಕ್ಕೆ ಮಧ್ಯ ಪ್ರವೇಶಿಸಿ ಸ್ಪಷ್ಟವಾದಂತಹ ಒಂದು ಆದೇಶ ಮಾಡಬೇಕು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।